ಸಿದ್ಧಾರೂಢರು ನೋಡ್ರಿ, ತಮ್ಮ ಮಠದೊಳಗೆ ಯಾರ ಸೇವಾ ಮಾಡಿದರೂ ಕೂಡ ತಮ್ಮ ಮಠದ ಅಂಗಳ ಕಸವನ್ನು ಯಾರ ಹುಡುಗಿದರೂ ಕೂಡ ತಮ್ಮ ಮಠದ ಒಂದು ಹನಿ ಆಗಲಿ ಕೋಟಿ ಹನಿಯ ಸೇವೆಯನ್ನು ಆ ಮಠದೊಳಗೆ ಮಾಡಿದರೂ ಕೂಡ ಅವರಿಗೆ ಸಿದ್ಧಾರೂಢರು ಅರ್ಧದ ಕೈ ಬಿಟ್ಟಿರುವಂಥ ಇತಿಹಾಸವನ್ನು ಈ ಚರಿತ್ರೆ ಒಳಗೆ ನೋಡೋದಿಲ್ಲ ನಾವು. ಸಿದ್ಧಾರೂಢರು ಅಂತ ಬಹಳ ದೊಡ್ಡದಾಗಿರುವಂಥ ವ್ಯಕ್ತಿತ್ವ ಸಿದ್ಧಾರೂಢರ ಕಡೆ ಇತ್ತು. ಸಿದ್ಧಾರೂಢರು ಅಲ್ಲೇ ಹುಬ್ಬಳ್ಳಿ ಒಳಗೆ ಮುರುಗೋಡದ ಒಂದು ಬಹಳ ದೊಡ್ಡ ಮನೆತನ, ಆ ಮುರುಗೋಡ ಮನೆತನ ಅಂತ ಆ ಮನೆತನಕ್ಕೆ ಕರಿತಿದ್ರು. ಸಿದ್ಧಾರೂಢರ ಮೇಲೆ ಎಷ್ಟು ಅಗಾಧವಾಗಿರುವಂಥ ಭಕ್ತಿ ಅಂದ್ರೆ ಎದ್ರ ಸಿದ್ಧಾರೂಢರು, ಕುಂತ್ರ ಸಿದ್ಧಾರೂಢರು, ಏನ್ರ ಹೇಳಬೇಕಂದ್ರೆ ಸಿದ್ಧಾರೂಢರು ಯಪ್ಪ ಸಿದ್ಧಾರೂಢ ಅನ್ಲಾರ್ದ ತಮ್ಮ ಮುಂದಿನ ಕಾಯಕ ಕೈಂಕರ್ಯವನ್ನು ಕೈಕೊಳ್ತಿದ್ದಿಲ್ಲ ಅಂತವ್ರು. ಬರೇ ಸಿದ್ಧಾರೂಢ ಅನ್ನುವಂಥ ಆ ಮನೆತನದೊಳಗೆ ಒಬ್ಬ ವಯಸ್ಸಾಗಿರುವಂಥ ಅಜ್ಜಿ, ಆಕೆಗೆ 98-97 ವಯಸ್ಸಾಗಿದ್ದು, ಸಿದ್ಧಾರೂಢರ ಸೇವೆಯನ್ನು ಹೆಂಗೆ ಮಾಡ್ತಿದ್ದು, ಎಷ್ಟು ನಿಷ್ಠೆಯಿಂದ ಸಿದ್ಧಾರೂಢರ ಸೇವೆಯನ್ನು ಮಾಡ್ತಿದ್ಲು ಅಂದ್ರೆ ಸಿದ್ಧಾರೂಢನ ಸರ್ವಸ್ವ ಅಂತ ತನ್ನ ಮನೆ ಒಳಗೆ ತನ್ನ ಅರ್ಧ ಜೀವನವನ್ನು ಕಳೆದಾಳ ಇಲ್ಲೋ ಗೊತ್ತಿಲ್ಲ, ಅರ್ಧ ಜೀವನಕ್ಕಿಂತ ಜಾಸ್ತಿ ಜೀವನವನ್ನು ತನ್ನ ಮಠದೊಳಗನ ಕಳೆದಾಳಕಿ. ಸಿದ್ಧಾರೂಢರ ಸೇವೆ ಅಂದ್ರೆ ಅಷ್ಟು ಆ ತಾಯಿಗೆ ಅಷ್ಟು ದೊಡ್ಡ ಭಕ್ತಿ. ಸಿದ್ಧಾರೂಢರ ಮಠಕ್ಕೆ ಹೋಗಬೇಕು, ಸಿದ್ಧಾರೂಢರ ಸೇವಾ ಮಾಡಬೇಕು, ನನ್ನಪ್ಪ ಸಿದ್ಧಾರೂಢ ಹೆಂಗದಾನಂತ ನೋಡಬೇಕಂತ ಸಿದ್ಧಾರೂಢರ ಮಠಕ್ಕೆ ಬರ್ತಿದ್ಲಂತ ಅಜ್ಜಿ. ಸಿದ್ಧಾರೂಢರ ಮಠಕ್ಕೆ ಬಂದಾಳ, ಸಿದ್ಧಾರೂಢರು ನೋಡ್ಯಾಳ, ಕಣ್ಣು ತುಂಬಿಕೊಂಡಾಳ. 97-98 100ರ ಆಜುಬಾಜಿನೊಳಗಿರುವಂಥ ಆ ಮುದುಕಿ ಯಾವಾಗ ಸಿದ್ಧಾರೂಢ ಅನ್ಕೋಂತ ಮನೆಗೆ ಹೊಂಟಿದ್ಲು. ಒಂದು ದಿನ ಸ್ವಲ್ಪ ಆರೋಗ್ಯದೊಳಗೆ ಏರ್ಪೇರಾಗಿ ಕೆಳಗೆ ಬಿದ್ಲು. ಯಪ್ಪ ಸಿದ್ಧಾರೂಢ ಅಂತ ಕೆಳಗೆ ನೆಲದ ಮೇಲೆ ಬೀಳ್ತಾಳ. ತನ್ನ ಮಕ್ಕಳು ಎಲ್ಲರೂ ಸೇರಿ ಆಕೆಯನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸಿ ವಯೋಸಹಜದಿಂದ ಒಂದು ಸ್ವಲ್ಪ ಆರೋಗ್ಯದೊಳಗೆ ಏರ್ಪೇರಾಗಿತ್ತು, ಏನೂ ಆಗಿಲ್ಲ ತಾಯಿಗೆ, ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ರು, ಸ್ವಲ್ಪ ಆರಾಮ್ ಮಾಡಲಿ. ಅಜ್ಜಿ ಬರೀ ಅಡ್ಡಾಡಕತ್ತಾಳ, ಬರೀ ಕೆಲಸ ಮಾಡಕತ್ತಾಳ, ದೇಹ ಬಾಗೇತ, ದೇಹದೊಳಗೆ ಶಕ್ತಿ ಇಲ್ಲ, ಅಜ್ಜಿಗೆ ಜಾಸ್ತಿ ಕೆಲಸ ಹಚ್ಚಬೇಡ್ರಿ ಅಂದ್ರು. ಆದರೂ ಕೂಡ ಅಜ್ಜಿ ಕೇಳ್ಬೇಕಲ್ರಿ, ಸಿದ್ಧಾರೂಢರ ಸೇವೆ ಮಾಡ್ಬೇಕು ನಾನು. ಮೊನ್ನೊಬ್ರು ಇಲ್ಲೇ ಮುಂದೆ ಕುಂತಾರ ನೋಡ್ರಿ, ಪಾಪ ಅವರು ಹಂಗ ಬಂದು ನನ್ನ ಜೊತೆ ಮಾತಾಡಕತ್ತಿದ್ರು. ಅವರು ಯಪ್ಪ ಭಾಳ ಜನ ನಾ ಮ್ಯಾಲೆ ಹೋಗಿನಂತನೇ ತಿಳ್ಕೊಂಡ್ಬಿಟ್ಟಿದ್ರು. ಅಂಥ ಪರಿಸ್ಥಿತಿ ಒಳಗಿದ್ದಾಗ ನನ್ನಪ್ಪ ಮಲ್ಲಯ್ಯ ನನ್ನನ್ನು ಉಳಿಸಿದ, ನನ್ನಪ್ಪ ಗುರು ನನ್ನನ್ನು ಉಳಿಸಿದ. ಕೊನೆಗೆ ನನಗೆ ಆರಾಮಿಲ್ಲ ಅಂದ್ರೂ ಮಲ್ಲಯ್ಯನ ಪೂಜೆ ಮಾಡಿಕೊಂಡು ಮಲ್ಲಯ್ಯನ ಗುಡಿಗೆ ಬಂದನ ನಾನು ಒಂದು ಹೊತ್ತು ಊಟ ಉಣ್ತೀನಿ ಅಂತ ಅಜ್ಜ ಹೇಳಿದ ನನಗೆ. ಅಂಥ ಭಕ್ತರು ಅದಾರಲ್ರಿ, ಪಾಪ ನಮಗೆ ಒಂದು ಸ್ವಲ್ಪ ಆರಾಮ್ ತಪ್ಪಂದ್ರೆ ಒಂದು ದಿನ ಜಳಕ ಮಾಡೋದು ಬಿಡ್ತೀವಿ ನಾವು, ಒಂದು ದಿನ ಸರಿಯಾಗಿ ನೀರು ಮುಟ್ಟಂಗಿಲ್ಲ ನಾವು. ಸ್ವಲ್ಪ ಆರಾಮ್ ತಪ್ಪಂದ್ರೆ ಡಾಕ್ಟ್ರ್ ಹೊರಗೆ ಹೋಗ್ಬೇಡ್ರಿ ಅಂದಾರಂತ ಹೊರಗೆ ಹೋಗಂಗಿಲ್ಲ. ಆದರೆ ಅವ್ರ ಭಕ್ತಿ ನೋಡ್ರಿ, ನನ್ನ ಕೊನೆ ಅಂತ್ಯ ಕ್ಷಣದ ಒಳಗೂ ಕೂಡ ಆ ಗುರುವಿನ ದರ್ಶನ ಆಗಬೇಕು, ಈ ದೇಹ ಕೊನೆಗೆ ಮಣ್ಣಾಗುವವರೆಗೂ ಕೂಡ ದೇವರ ದರ್ಶನ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಏನೈತಲ್ಲ ಜೀವ ಭಾಳ ದೊಡ್ಡದದು. ಯಾವಾಗ ನೋಡ್ರಿ ಈ ಅನ್ನದಾನ ಶಿವಯೋಗಿಗಳ ಮಠದೊಳಗೆ ಒಬ್ಬ ತಾಯಿ ಪನಿಯಮ್ಮ ಅಂತ ಇದ್ಲಕ್ಕೆ. ಪನಿಯಮ್ಮ ಬಹಳ ದೊಡ್ಡ ಸೇವೆ ಆಕಿಂದ. ಪನಿಯಮ್ಮ ವಯಸ್ಸಾದ್ರೂ ಕೂಡ ಗುರು ಅನ್ನದಾನಿಯ ಸೇವೆಯನ್ನ, ಬೆತ್ತದ ಅನ್ನದಾನಿಯ ಸೇವೆಯನ್ನ ಆ ತಾಯಿ ಬಿಡದೆ ಮಾಡ್ತಿದ್ಲಂತ. ದಿನಾ ಸೇವಾ ಮಾಡಾಕಿ. ಹೆಂಗೆ ಸೇವಾ ಮಾಡಾಕ್ರಿ?
ನಾವು ಹೊರಗೆ ಬಂದ ಕೂಡೇನ ಹೊರಗೆ ಭಾಳ ಜನ ಸ್ವಾಮಿಗಳು ನೋಡ್ತಾರ ತಡಿ ಅಂತ ಕಸ್ಬರಿಗೆ ಹಿಡಿಯೋರು ಭಾಳ ಜನ ಅದಾರ. ಅದರ ತಾಯಿ ಸೇವಾ ಹಂಗಿರ್ಲಿಲ್ಲ. ಅದು ತಾಯಿ ಹೆಂಗ ಸೇವಾ ಮಾಡ್ತಿದ್ಲು ಅಂದ್ರ ಅನ್ನದಾನ ಶಿವಯೋಗಿಗಳ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ 3 ಗಂಟೆಗೆ ಎದ್ದ ಪೂಜೆಗೆ ಕುಳಿತುಕೊಳ್ಳೋರಂತ. ಎಷ್ಟು ಗಂಟೆಗೆ ರೀ? 3 ಗಂಟೆಗೆ. ನಾವಿನ್ನ ಹಾಸಿಯಾಗ ಬಿದ್ದಿರ್ತೀವಿ. ಭಾಳ ಜನ ಇನ್ನೂ 3 ಗಂಟೆಗೆ ಅವಾಗ ಮಕ್ಕವಾಗತ್ತಿರ್ತಾವ. 3 ಗಂಟೆಗೆ ನಾವು ಮಕ್ಕೋತೀವ್ರಿ ಅಪ್ಪರ, 3 ಗಂಟೆಗೆ ಅಪ್ಪವ್ರು ಹೇಳ್ತಾರ. ಗುರು ಅನ್ನದಾನ ಶಿವಯೋಗಿಗಳ ಬೆಳಗ್ಗೆ 3 ಗಂಟೆಗೆ ಕೇಳೋರಂತ. ಪನಿಯಮ್ಮನ ಸೇವೆ ಹೆಂಗಿತ್ತು ನೋಡ್ರಿ. ಗುರು ಅನ್ನದಾನಿ ಹೊರಗೆ ಬಂದ ಮಠದ ಅಂಗಳದೊಳಗೆ ಹಿಂಗ ನಡೆದಾಡಿ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆಗೆ ಕೂಡುವುದರೊಳಗಾಗಿ ತನ್ನ ಸೇವೆಯನ್ನು ಮುಗಿಸಿ ಮನೆಗೆ ಹೋಗ್ಬಿಡ್ತಿದ್ಲಂತ. ಅವಾಗ ಅನ್ನದಾನ ಶಿವಯೋಗಿಗಳಿಗೆ ಆಶ್ಚರ್ಯ ಆಗತ್ತೆ. ನಾನು 3 ಗಂಟೆಗೆ ಎದ್ದು ಹೊರಗೆ ಬರೋದ್ರೊಳಗೆ ಕಸ ಹುಡುಗಿ ಹೋಗ್ಬಿಡ್ತಾರೆ, ಯಾರಿರ್ಬೋದು ಅಂತ ಆಶ್ಚರ್ಯ ಆತ ಶಿವಯೋಗಿಗಳಿಗೆ. ನೋಡ್ಬೇಕಂತ ಮಾರನೇ ದಿನ 3 ಗಂಟೆ ಒಳಗಾಗಿ ಒಂದು 10 ನಿಮಿಷ ಮುಂಚಿತವಾಗಿ ಎದ್ದು ಅಂಗಳಕ್ಕೆ ಬಂದರು. ಇವತ್ತು ಹಿಡಿಯೋನು, ಯಾರು ಸೇವಾ ಮಾಡಕತ್ತಾರ ಇವತ್ತು ಹಿಡಿಯೋನು ಅಂತ ಬಂದ ಅಂಗಳದಾಗ ಬಂದ ನಿಲ್ತಾರಂತ. ಶಿವಯೋಗಿಗಳ ಒಂದು 10 ನಿಮಿಷ ಏಳುವುದಕ್ಕಿಂತ ಪೂರ್ವದೊಳಗೆ ಕಸ ಹುಡುಗಿ ಹೋಗ್ಬಿಟ್ಟಿದ್ಲ ಅಂತ ನೋಡ್ರಿ ಪನಿಯಮ್ಮ. ಅವಾಗ ಅನ್ನದಾನ ಶಿವಗಳಿಗೆ ಮತ್ತೆ ಆಶ್ಚರ್ಯ ಆಕತಿ, ಇದೇನಿದು? ಭಾಳ ಜನ ನಮಗೆ ಗೊತ್ತಾಗ್ಲಿ ಅಂತ ಸೇವಾ ಮರಿಗಳ ಸೇವಾ ಮಾಡೋದನ್ನು ನೋಡಿವಿ. ಆದ್ರೆ ಪನಿಯಮ್ಮನ ಸೇವೆ ಹೆಂಗೈತಲ್ಲ, ನನಗ ಗೊತ್ತಾಗಬಾರ್ದು ಅಂತ, ನನಗ ಕಾಣಬಾರ್ದು ಅಂತ ನಾ ಹೇಳುವುದಕ್ಕಿಂತ ಪೂರ್ವದೊಳಗೆ ಬಂದ ತಾಯಿ ಸೇವೆಯನ್ನು ಮಾಡೋಕ್ಕಳಲ್ಲ, ನೋಡಬೇಕು ಅಂತ ಮತ್ತೆ ಮಾರನೇ ದಿನ 3 ಗಂಟೆಗೆ ಕೇಳೋರು 2:15 ಎದ್ರಂತ ಶಿವಯೋಗಿಗಳು. 2:15 ಎದ್ದು ಹೊರಗೆ ಅಂಗಳದಾಗ ಬಂದು ನೋಡ್ತಾರಂತ. 2:15 ಒಳಗೆ ಕಸ ಹುಡುಗಿ ಹೋಗ್ಬಿಟ್ಟಿದ್ಲಾಗಿ. ಮತ್ತೆ ಗುರು ಶಿಷ್ಯಳನ್ನ ನೋಡ್ಬೇಕಂತ, ಆದ್ರೆ ಗುರುವಿನ ಮುಂದೆ ಶಿಷ್ಯಳು ಗೆಲ್ಲಾಕತ್ತಾಳಿಲ್ಲಿ. ಯಾವಾಗ ನೋಡ್ರಿ ಭಕ್ತಿಯ ಪನಿಯಮ್ಮ ಹೆಂಗ ಮಾಡಾಕತ್ತಿದ್ಲು ಅಂದ್ರ, ಯಾವಾಗ 2:15 ಕಸ ಹುಡುಗಿ ಹೋಗಿ ಬಿಡ್ತಾಳ. ಮತ್ತ ಅನ್ನದಾನ ಶಿವಯೋಗಿಗಳು ಅನ್ಕೊಂಡ್ರು, ಯಾಕ ನನ್ನ ಕೈ ಒಳಗೆ ಶಿವೊಳಗೆ ಅಂತ ತಿಳ್ಕೊಂಡು ಮತ್ತೆ 2 ಗಂಟೆಗೆ ಎದ್ದ ಅಂಗಳದಾಗ ಬಂದ್ರಂತ ನೋಡ್ರಿ. ಎದ್ದ ಅಂಗಳದಾಗ ಬಂದು ನೋಡ್ತಾರಂತೆ 2 ಗಂಟೆ ಒಳಗೆ ಮತ್ತೆ ಕಸ ಹುಡುಗಿ ಹೋಗೇ ಬಿಟ್ಟಿದ್ಲು. ಅವಾಗ ಮತ್ತೆ ಅನ್ನದಾನ ಶಿವಗಳಿಗೆ ಆಶ್ಚರ್ಯ, ಇದೇನಿದು ನೋಡ್ರಿ. ಗುರುವಿನ ಆ ಶಕ್ತಿ ಆ ಶಿಷ್ಯಳ ಪನಿಯಮ್ಮಗ ಸೇವಾ ಮಾಡಿ 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 ಅದು ಗೊತ್ತಾಗಿತ್ತು. ಗುರು ಎಷ್ಟು ಗಂಟೆಗೆ ಹೇಳ್ತಾರ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಪನಿಯಮ್ಮಗ. ಸೇವಾ ಮಾಡಕತ್ಲಂತ ಗುರು ಅನ್ನದಾನಿ ಯಾಕ ದಿನ ಬೆಳಿಗ್ಗೆ ಬೇಗ ಹೇಳಕತ್ತಾನ, ಒಂದು ಅರ್ಧ ತಾಸು ನನ್ನನ್ನೇನ್ರ ಪರೀಕ್ಷೆ ಮಾಡಕ್ಕಿರ್ಬೋದು ಅಂತ ಅನ್ಕೊಂಡ್ಲಕ್ಕೆ. ಒಂದು ದಿನ ಅನ್ನದಾನ ಶಿವಯೋಗಿಗಳ 2 ಗಂಟೆಗೆ ಎದ್ದವರು 1:15 ಎದ್ದು ಹೊರಗೆ ಬಂದ್ರು ಅಂಗಳದಾಗ. ಪನಿಯಮ್ಮ ಅವಾಗೂ ಕಸ ಹುಡುಗಿ ನೋಡಬೇಕು ಅನ್ನದಾನಿನ ಅಂತ ತಿಳ್ಕೊಂಡು ಒಂದು ಗಿಡಕ್ಕೆ ಮರಿಯಾಗಿ ದಿನ ನಿಲ್ಲುತ್ತಿದ್ಲು. ಯಾವಾಗ ಮರಿಯಾಗಿ ನಿಲ್ಲುತ್ತಿದ್ಲು ಅವಾಗ ಅನ್ನದಾನ ಶಿವಯೋಗಿಗಳ 1:15 ಎದ್ದ ಅಂಗಳದೊಳಗೆ ಬರ್ತಾರಂತ. ಅವಾಗ ಪನಿಯಮ್ಮ ಮರಿಯಾಗಿ ಹೇಳ್ತಾಳಂತ, ಏ ಗುರು ಅನ್ನದಾನಿ, ಕಳ್ಳ ಅನ್ನದಾನಿ, ವಯಸ್ಸಾಗಿರುವಂತ ಪನಿಯಮ್ಮ, ಸೇವೆ ಮಾಡುವಂತ ಪನಿಯಮ್ಮ ಗುರುಗಳಿಗೆ ನೋಡ್ರಿ ಭಕ್ತಿಯಿಂದ ಹೆಂಗ ಕರೆಯಾಗತ್ತಾಳ. ಏ ಗುರು ಅನ್ನದಾನಿ, ನನ್ನ ಭಕ್ತಿಯನ್ನ ನೋಡಾಕ, ನನ್ನ ಸೇವೆಯನ್ನ ನೋಡಾಕ, ನನ್ನನ್ನ ಪರೀಕ್ಷೆ ಮಾಡಾಕ ಎದ್ದು ಬಂದಿಯೇನೋ ನೋಡ್ರಿ ಹೆಂಗ ಕರೆಯಾಗತ್ತಾಳ. ಯಾವಾಗ ಈ ಮಾತುಗಳನ್ನ ಗುರು ಅನ್ನದಾನ ಶಿವಯೋಗಿಗಳು ಕೇಳಿಸ್ಕೊಳ್ತಾರೆ, ಅವಾಗ ಆ ತಾಯಿನ ಕರೆದ್ರಂತ, ಯವ್ವ ಬಾಯಿಲಿ, ತಾಯಿ ಬಾಯಿಲಿ, ಪನಿಯವ್ವ ಬಾಯಿಲಿ. ವಯಸ್ಸಾಗಿರುವಂತ ಪನಿಯಮ್ಮ ಗುರುಗಳ ಹತ್ತಿರ ಬಂದ, ಯಪ್ಪ ನಾ ನಿನ್ನ ಮಠದ ಸೇವೆಯನ್ನು ಮಾಡಿಲ್ಲ,
ಗದಗಿ ಒಳಗಿದ್ದ ಅಜ್ಜ ಸೇವೆಯನ್ನು ಮಾಡಿಸ್ಕೊಂಡಾನ ಅಂತ ಹೇಳಿದ್ಲಂತ ತಾಯಿ. ನಾವು ಏನಾದರೂ ಸೇವಾ ಮಾಡಿದ್ವಿ ಅಂದ್ರೆ ಗದಗಿ ಮುಂದೆ ನಂದೊಂದು ದೊಡ್ಡ ಹೆಸರು ಬರೀರಿ ಅಂತೀವಿ ನಾವು. ಆದ್ರೆ ನೋಡ್ರಿ ಪನಿಯಮ್ಮ ತಾಯಿ ನನ್ನ ಸೇವಾ ಅಲ್ಲ, ಗದಗಿ ಒಳಗಿದ್ದ ಅಜ್ಜ ಸೇವಾ ಮಾಡಿಸ್ಕೊಂಡಾನ ಅಂತ ಹೇಳಕತ್ತಾಳ. ಅವಾಗ ಗುರು ಅನ್ನದಾನ ಶಿವಯೋಗಿಗಳ ಕೇಳಿದ್ರಂತ, ಯವ್ವ ನಿನ್ನ ಭಕ್ತಿಯನ್ನು ಭಾಳ ಮೆಚ್ಚಿನ, ನಾನು ನಿನ್ನ ಸೇವೆಯನ್ನು ಭಾಳ ಮೆಚ್ಚಿನಿ, ನನಗೇನು ಬೇಕು ಕೇಳು ಅಂದ್ರು. ನಾವೇನಾದ್ರೂ ಕೇಳುವುದಿತ್ತಂದ್ರೆ ದೊಡ್ಡ ಲಿಸ್ಟ್ ತಗೊಂಡು ಬರ್ತಿದ್ವಿ. ಮಾರನೇ ದಿನ 1 ಕೋಟಿ ರೂಪಾಯಿ ನಮ್ಮ ಮನೆಗೆ ಬರಲಿ ಅಂತಿದ್ವಿ ನಾವು. 10 kg ಬಂಗಾರ ಬೆಳ್ಳಿ ನಮ್ಮ ಮನೆಗೆ ಬರಲಿ ಅಂತಿದ್ವಿ ನಾವು. ಮಾರನೇ ದಿನ ಕಣ್ಣು ತೆಗೆದ್ರೊಳಗ ಶ್ರೀಮಂತರಾಗಿ ದೇಶಕ್ಕನ ದೊಡ್ಡ ಪ್ರಧಾನಿ ಆಗ್ಬೇಕಂತಿದ್ವಿ ನಾವು. ಆದ್ರೆ ಪನಿಯಮ್ಮ ನೋಡ್ರಿ ಏನು ಬಯಸ್ಲಿಲ್ಲಕ್ಕಿ. ಯಪ್ಪ ಅನ್ನದಾನಿ, ನಾನು ಕೊನೆಗೆ ಸತ್ತಾಗ ನಿನ್ನ ಮುಖ ನಾನು ನೋಡಬೇಕು ಅಂದ್ಲಕ್ಕಿ. ನಿನ್ನ ಮುಖ ನಾನು ನೋಡಬೇಕು, ನಾನು ಕೊನೆಗೆ ನನ್ನ ಜೀವ ಕೊನೆಯ ಕ್ಷಣ ಈ ನೆಲದೊಳಗೆ ಹೋಗುವಾಗ ಒಂದು ಉಸಿರು ಈ ಉಸಿರಾಟವನ್ನು ಆಡುವಂತ ಸಂದರ್ಭದೊಳಗ ಬಾಯಿ ಒಳಗ ನಿನ್ನ ಪಾದೋದಕ್ಕೆ ಹೋಗಿ ನನ್ನ ಉಸಿರು ನಿಲ್ಲಬೇಕು ನೋಡು ಅನ್ನದಾನಿ ಅಂತ ಹೇಳಿದ್ಲಂತ. ನೋಡ್ರಿ ಪನಿಯಮ್ಮನ ಭಕ್ತಿ ಹೆಂಗೈತ್ರಿ, ಪನಿಯಮ್ಮನ ಸೇವೆ ಹೆಂಗೈತ. ಜಂಗಮ ಸೇವೆಯ